ಸಮಾಜದಲ್ಲಿ ನಿಮ್ಮ ಕೆಲಸಕ್ಕೆ ಒಂದು ಸ್ಥಾನ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸುತ್ತಾ? ನನಗನ್ಸುತ್ತೆ ಕೆಲಸಕ್ಕೂ ಸ್ಥಾನಕ್ಕೂ ಏನೂ ಸಂಬಂಧ ಇಲ್ಲ. ಹೆಣ್ಣಾಗಿ ಅಂದಾಗಲೇ ಅಂಡರ್ಲೈನ್ ಮಾಡ್ಕೊಳ್ತೀನಿ, ಶಕ್ತಿ, ಅಪಾರವಾದಂತಹ ಒಂದು ಶಕ್ತಿ ಅನಿಸುತ್ತೆ ನನಗೆ. ಪ್ರತಿಯೊಬ್ಬರಲ್ಲೂ ಇರುವ ಶಕ್ತಿ, ಆ ಮಮತೆಯ ಶಕ್ತಿ, ಕರುಣೆಯ ಶಕ್ತಿ, ದಯೆಯ ಶಕ್ತಿ. ಆ ಹೆಣ್ಣು ಅಂದರೆ ಇದು ದೇಹದಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಅಲ್ಲ, ಎಲ್ಲರಲ್ಲಿರುವಂತಹ ಆ ಮಮತೆ, ಎಲ್ಲರಲ್ಲಿರುವಂತಹ ಕುಂಡಲಿನಿ, ಎಲ್ಲರಲ್ಲಿರುವಂತಹ ತಾಯಿ. ಪ್ರತಿಯೊಬ್ಬರಲ್ಲೂ ಹೆಣ್ಣಿನ ಅಂಶ ಇದ್ದೇ ಇದೆ. ಅವಳು ಮಹಾನ್ ಶಕ್ತಿ. ಅದಿಲ್ಲದೆ ಇನ್ಯಾವುದು ಎಕ್ಸಿಸ್ಟೆನ್ಸ್ನಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಹೆಣ್ಣು ಅಂತಷ್ಟ ಪರಿಪೂರ್ಣ ಅಂತ, ಯಾವುದೋ ಒಂದರ ಭಾಗ ಅಲ್ಲ, ಅವಳು ಪರಿಪೂರ್ಣ. ಶಿವನನ್ನು ತನ್ನಲ್ಲಿ ಐಕ್ಯ ಮಾಡಿಕೊಂಡಂತಹ ಪರಿಪೂರ್ಣತೆ, ಶಿವನ ಅರ್ಧ ಭಾಗವಾಗಿ ಶಿವನನ್ನು ತನ್ನಲ್ಲಿ ಸೇರಿಸ್ಕೊಂಡವಳು. ಅಂದರೆ ಅವಿನಾಭಾವ ಸಂಬಂಧ ಯಾವಾಗ ನಮ್ಮಲ್ಲಿ ಆಗುತ್ತೆ, ಪ್ರತಿಯೊಂದು ಅಣುವಿನಲ್ಲೂ ಕೂಡ ಆ ಯೂನಿಯನ್ ಆಗುತ್ತೆ. ಪ್ರತಿಯೊಂದು ಅಣುವಿನಲ್ಲೂ ಕೂಡ ಆಕರ್ಷಣೆ ಇದೆ. ಶಿವಶಕ್ತಿಯ ಸಮಾಗಮ, ಅಲೈನ್ಮೆಂಟ್, ಯೋಗ ಇದೆ. ಅಷ್ಟೊಂದು ಆ ಶಕ್ತಿ ಅಂತ ತೆಗೆದುಕೊಂಡ ಮೇಲೆ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಅದರ ಸ್ಥಾನ ಅದು ಪಡ್ಕೊಳ್ಳುತ್ತೆ. ಹೊರಗಡೆಯಿಂದ ಪೀಠ ಸಿಗದೇ ಇರ್ಬೋದು, ಹೊರಗಡೆಯಿಂದ ಅವಕಾಶಗಳು ಸಿಗದೇ ಇರ್ಬೋದು, ಅಥವಾ ಹೊರಗಡೆಯಿಂದ ಜನ ಮನ್ನಣೆ ಕೊಡದೇ ಇರ್ಬೋದು, ಹೊರಗಡೆಯಿಂದ ಜನ ಬೇರೆ ಏನನ್ನೋ ರೀತಿಯಲ್ಲಿ ಹೆಣ್ಣನ್ನು ಅಪೇಕ್ಷೆ ಪಟ್ಟಿರಬಹುದು. ಈ ಥರ ಇರಬೇಕಾಗಿತ್ತು, ಗುರು ಅಂದರೆ ಬಿಳಿ ಸೀರೆನೇ ಉಡಬೇಕಾಗಿತ್ತು, ದಂಡ ಕಮಂಡ್ಲೂನೇ ಹಿಡಿಬೇಕಾಗಿತ್ತು, ಸಂಸಾರನೇ ಬಿಡಬೇಕಾಗಿತ್ತು, ಈ ವೇಷದಲ್ಲೇ ಇರಬೇಕಾಗಿತ್ತು, ಇವ್ರು ಹಾಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು ಅಂತ ಪ್ರಪಂಚದಲ್ಲಿ ಒಬ್ಬೊಬ್ಬರು ಒಂದೊಂದು ಮಾಯೆಯ ಮನಸ್ಸು ಒಂದೊಂದು ಹೇಳಿರಬಹುದು. ಆದರೆ ಅವೆಲ್ಲವೂ ಕೂಡ ಹೀಗೆ ಬಂದು ಹಾಗೆ ಹೋಗೋ ಮೋಡ, ಅದ್ಯಾವುದಕ್ಕೂ ಅರ್ಥ ಇಲ್ಲ. ಅದಕ್ಕೆ ಹೇಳೋದು, ಯಾವಾಗ ಮಾಯೆಯಿಂದ, ಅಂದರೆ ಮೆಜಾರಿಟಿ ಏನು ಹೇಳುತ್ತೆ, ಮಾಸ್ ಮೈಂಡ್ ಏನು ಹೇಳುತ್ತೆ, ಕಲೆಕ್ಟಿವ್ ಮೈಂಡ್ ಏನು ಹೇಳುತ್ತೆ, ಅದು ಬದಲಾಗ್ತಾ ಇರುತ್ತೆ. ಶಾಶ್ವತವಾಗಿ ಹೀಗೆ ಅಂತ ಯಾವುದೂ ಡಿಫೈನ್ ಮಾಡೋಲ್ಲ. ಅದ್ರ ಕಡೆ ತಲೆ ಕೆಡಿಸ್ಕೋಬಾರ್ದು. ಶಾಶ್ವತವಾಗಿ ಒಂದು ಹೀಗೆ ಅಂತ ಇರೋದು ಆ ಶಕ್ತಿ, 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 ಸ್ತ್ರೀ ಶಕ್ತಿ. ಅದಿಲ್ಲದೆ ಶವ, ಪುರುಷ. ಲಲಿತಾ ಸಹಸ್ರನಾಮದಂತಹ ಸ್ತುತಿಗಳನ್ನ, ನಾಮಗಳನ್ನ ಧ್ಯಾನಕ್ಕೆ ನಾವು ಬಳಸ್ಬೋದಮ್ಮ? ಬಳಸೋದಾದ್ರೆ ಅದು ಹೇಗೆ? ಇಂತಹ ಲಲಿತಾ ಸಹಸ್ರನಾಮ ಇವೆಲ್ಲವೂ ಸಾಮಾನ್ಯವಾದ ಯಾರೋ ಬಂದು ಸುಮ್ಮನೆ ಎಸ್ತಿರೋದಲ್ಲ. ಇದು ಎಲ್ಲ ವೇದಗಳ ಸಾರ ಇದೆ. ಇದರೊಳಗೆ ಎಲ್ಲ ವೇದಗಳ ಸಾರ ಇದೆ, ಎಲ್ಲ ಉಪನಿಷತ್ತುಗಳ ಸಾರ ಇದೆ, ಪುರಾಣಗಳ ಸಾರ ಇದೆ. ಇದು ಒಂಥರ ಬಟ್ಟಿ ಇಳಿಸಿದ್ದು ಅಂತಾರಲ್ಲ, ಅದರಿಂದ ಇದರ ಒಂದು ಮೂಲ, ಇದರ ಒಂದು ಎಸೆನ್ಸ್ ತಿಳ್ಕೊಂಡಾಗ ಎಲ್ಲಿಂದ ಇದು ಬರ್ತಾ ಇದೆ, ಸಾಕ್ಷಾತ್ ಹಯಗ್ರೀವ ಮುನಿಯಿಂದ ಬಂದಿದೆ, ಶ್ರೀಮನ್ನಾರಾಯಣನ ಬಾಯಿಂದ ಬಂದಿದೆ. ವಾಗ್ದೇವಿಯರು ಇದನ್ನು ಸ್ತುತಿ ಮಾಡಿದ್ದಾರೆ. ಇದೆಲ್ಲನೂ ನೋಡ್ತಾ ಇದ್ದರೆ ಎಷ್ಟು ಆಳವಾಗಿ ನಾವು ನೋಡಬೇಕು. ಇದು ಹೇಗೆ ಓಂಕಾರ ಅನ್ನೋದು ಹೇಗೆ ಮೊಳಗುತ್ತೋ ನ್ಯಾಚುರಲ್ಲಾಗಿ, ಹಾಗೆ ಸಹಸ್ರನಾಮ ವಾಗ್ದೇವಿಯರಿಂದ ಅದು ಹೊರಬಂತು, ಅಷ್ಟವಾಗ್ದೇವಿಯರಿಂದ. ಆ ಸ್ತುತಿ, ಆ ಮಹಿಮೆಯನ್ನು ಕೊಂಡಾಡಿದ ವಾಗ್ದೇವತೆಗಳು ಅಂತ ಹೇಳ್ತಾರೆ. ದೇವಿ ಸಂತೃಪ್ತಳಾಗ್ತಾಳೆ. ಈ ವಾಗ್ದೇವಿಯರು ಅವಳ ಸ್ವರೂಪವೇ, ಎಲ್ಲವೂ ಅವಳ ಸ್ವರೂಪವೇ. ಇದನ್ನು ವಿಷಯವಾಗಿ ನಾವು ತಗೊಂಡಾಗ ನಮಗೆ ಆ ಪ್ರಪಂಚದ ಸೃಷ್ಟಿ ಹೇಗಾಯಿತು, ಹೇಗೆ ಅವಳು ಜಗಜ್ಜನನಿ, ಒಂದು ಕ್ಷಣ ಅವಳನ್ನು ಕನೆಕ್ಟ್ ಮಾಡಿ ಒಂದು ಮಗುವಾಗಿ ಕೂತರೆ ಹೇಗೆ ಅವಳ ಸೀಕ್ರೆಟ್ಸ್ನ ರಿವೀಲ್ ಮಾಡ್ತಾಳೆ. ಮೆಡಿಟೇಷನ್ನಲ್ಲಿ ಒಂದು ನಾಮ ಸಾಕು,
ಒಂದು ಜೋಡಿ ನಾಮ ಸಾಕು, ಅಥವಾ ಒಂದು ಬಂಚ್ ಆಫ್ ನಾಮಗಳು ಇಟ್ಕೊಂಡು ಇವತ್ತಿನ ಧ್ಯಾನಕ್ಕೆ ಅಂತ ನಾನು ಹಾಗೆಯೇ ಲಲಿತಾ ಸಹಸ್ರನಾಮದಲ್ಲಿ ಸಮಾರಾಧನೆ ಅಂತ ಹೇಳಿ ಒಂದೊಂದಿಷ್ಟಿಷ್ಟೇ ನಾಮಗಳನ್ನ ತಗೊಂಡು ಧ್ಯಾನಕ್ಕೆ ಅದು ಹೋಗೋ ಹಾಗೆ. ಅದು ಬೇಕಾಗಿರೋದು ಏನು ಅಂದರೆ ಧ್ಯಾನಕ್ಕೆ ಎಮೋಷನ್. ಅದು ಓದ್ತಾ ಇದ್ದರೆ ಒಂದು ರೊಮ್ಯಾಂಟಿಕ್ ಎಮೋಷನ್ ಇದೆ. ಆ ದೇವಿಯನ್ನು ವರ್ಣನೆ ಮಾಡಿದ್ರೆ ಅವಳ ರೂಪ, ಅವಳ ಮಹಿಮೆ, ಅವಳ ಗುಣ ಎಲ್ಲ ನಮ್ಮಲ್ಲಿ ಒಂದು ರೋಮಾಂಚಕರವಾದ ಒಂದು ಸ್ಥಿತಿಯನ್ನು ಉಂಟು ಮಾಡುತ್ತೆ. ಅದು ಧ್ಯಾನಕ್ಕೆ ಬೇಕಾಗಿರೋದು. ಧ್ಯಾನ ಇಸ್ ಏಕೆ ಸೆಲಿಬ್ರೇಷನ್. ಧ್ಯಾನ ಅನ್ನೋದು ಸೀರಿಯಸ್ ಆಗಿ ಕಣ್ಮುಚ್ಕೊಂಡು ಕೂತ್ಕೊಂಡು ತಲೆನೋವು ಬರ್ಸ್ಕೊಳ್ಳೋದಲ್ಲ, ಇದು ಬಿಟ್ಕೊಡ್ಬೇಕು. ಹಾಗೆ ಲಲಿತಾ ಸಹಸ್ರನಾಮ, ಸೌಂದರ್ಯಲಹರಿ ಇವೆಲ್ಲವೂ ಕೂಡ ನಮ್ಮ ಹೃದಯವನ್ನು ಕಲ್ಕತ್ತೆ. ಏನೋ ಒಂದು ಖುಷಿ ಬರುತ್ತೆ, ಸಂತೋಷ ಆಗುತ್ತೆ, ಆನಂದ ಕೊಡುತ್ತೆ. ಈ ನಮ್ಮಲ್ಲೇ ಒಂದು ಯೂನಿಯನ್ ಆಗುತ್ತೆ, ನಮ್ಮಲ್ಲೇ ಒಂದು ಸೆಲಿಬ್ರೇಷನ್ ಆಗುತ್ತೆ. ಇದು ಹೇಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಧ್ಯಾನ ಅನ್ನೋದು ಸೀರಿಯಸ್ ಆಗಿ ಎಕ್ಸಸೈಸ್ ಥರ ಮಾಡೋದಲ್ಲ, ಇದು ನಾವು ತೊಡಗಿಸ್ಕೊಳ್ಳೋದು ನಮ್ಮನ್ನು. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಲಲಿತಾ ಸಹಸ್ರನಾಮ ಧ್ಯಾನಕ್ಕೆ. ಅದು ಕೆಲವು ಟೆಕ್ನಿಕ್ಸ್ ಬಳಸ್ಕೋಬೇಕು. ನಾವು ಸ್ಪಷ್ಟವಾಗಿ ಹೇಳೋದನ್ನು ಕಲಿಬೇಕು, ಅದಕ್ಕೆ ಸ್ವಲ್ಪ ಅರ್ಥ ತಿಳ್ಕೋಬೇಕು, ಭಾವನೆಗಳು ಕೊಡಬೇಕು. ಕೂತ್ಕೊಂಡು ಸ್ವಲ್ಪ ಹೊತ್ತು ದೇಹ ಮತ್ತು ಮನಸ್ಸು ಸಮನಾಗೋ ಹಾಗೆ ನಾವು ಪ್ರಾಣಾಯಾಮ ಮಾಡಿಕೊಳ್ಬೇಕು. ಆಮೇಲೆ ದೇವಿನಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಕೊಡೋದಕ್ಕೆ ಸಿದ್ಧವಾಗಬೇಕು. ಒಂದೊಂದು ನಾಮನೂ ಎಂಜಾಯ್ ಮಾಡಬೇಕು. ಖಂಡಿತ ಸಾಧ್ಯ ಇದೆ. ಪ್ರತಿಯೊಂದೂ ರಾಮಾಯಣ ಕೂಡ ಧ್ಯಾನಕ್ಕೆ ಉಪಯೋಗಿಸ್ಬೋದು. ಧ್ಯಾನದಿಂದ ಬಂದದ್ದು ನಮ್ಮನ್ನು ಧ್ಯಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಇನ್ನೆಲ್ಲೂ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಧ್ಯಾನ ಮಂದಿರ ಕಟ್ಟೋ ಮಹೋದ್ದೇಶ ಏನಾದರೂ ಇದೆಯಾ ಅಮ್ಮ? ಇಲ್ಲಿ ಏನೇ ಪ್ರಾರಂಭ ಆಗಿದ್ದರೂ ಕೂಡ ಧ್ಯಾನದಿಂದಲೇ, ಧ್ಯಾನದಲ್ಲಿ ಬಂದಂತಹ ಇಂಟ್ಯೂಷನ್ನಿಂದ, ಧ್ಯಾನದಲ್ಲಿ ಸಿಗುವಂತಹ ಒಂದು ಅಡ್ವೈಸು, ಆ ಒಂದು ಉಪದೇಶ, ಒಂದು ಗೈಡ್ಲೈನು ಎಲ್ಲನೂ ಧ್ಯಾನದಲ್ಲೇ ಸಿಕ್ಕಿರೋದ್ರಿಂದ ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಪೂಜೆ ಮಾಡೋರಿಗೂ ಧ್ಯಾನ ಕಲಿಸ್ತೀವಿ. ಧ್ಯಾನ ಮಾಡೋರಿಗೆ ಪೂಜೆಯಿಂದ ಧ್ಯಾನ ಹೇಗೆ ಮಾಡೋದು ಅಂತ, ಧ್ಯಾನವೇ ಮುಖ್ಯ. ಇಲ್ಲಿ ಧ್ಯಾನ ಮಂದಿರ ಇತ್ತು ಮುಂಚೆನೇ, ಆದರೆ ಇದು ಪ್ರಥಮವಾಗಿ ಅದಕ್ಕೆ ಕಟ್ಟಿದ್ದರಿಂದ ಅಷ್ಟೊಂದು ಭದ್ರವಾಗಿರಲಿಲ್ಲ. ಆವಾಗವಾಗ ರಿಪೇರಿ ಬರ್ತಿತ್ತು. ಇವಾಗ ಶಾಶ್ವತವಾಗಿ ಚೆನ್ನಾಗಿ ಉಳಿಯುವಂಥದ್ದು. ಜನ ಇಲ್ಲಿಗೆ ಧ್ಯಾನಕ್ಕೆ ಬರಬೇಕು, ಆ ರೀತಿ ಒಂದು ಧ್ಯಾನ ಮಂದಿರ ಆಗಬೇಕಂತ. ಇಲ್ಲಿ 9 ಈ ಧ್ಯಾನ ಮಂದಿರದಲ್ಲೂ ಯಾವ ವಿಗ್ರಹಗಳು ಇರೋದಿಲ್ಲ. ನಿರಾಕಾರ ಸ್ವರೂಪದಲ್ಲಿ ಶಿವಶಕ್ತಿಯ ಒಂದು ಅವಿನಾಭಾವ ಸಂಬಂಧವನ್ನು ಧ್ಯಾನದಲ್ಲಿ ಅನುಭವಿಸೋದಕ್ಕೆ ಇರೋದು. ಇಲ್ಲಿ ಬರೀ ರುದ್ರಾಕ್ಷದಿಂದ ಆಗಿರೋ ಶಿವಲಿಂಗ ಇರುತ್ತೆ. ಇಲ್ಲಿ ಎಲ್ಲ 9 ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಆ ಕಲಾ ಸಂಗ್ರಹವಾದಂತಹ 9 ಕುಂಭಗಳು ಈ ಕೆಳಗಡೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಅದಕ್ಕೂ ಮುಂಚೆ 9 ಜಾಗದಲ್ಲಿ ನಾವು ವಿಶೇಷವಾದಂತಹ ಸಾಮಗ್ರಿಗಳನ್ನು, ಆ ವೈಬ್ರೇಷನ್ ಬರುವಂಥದ್ದೆಲ್ಲ ಶಾಸ್ತ್ರೋಕ್ತವಾಗಿ ಹಾಕಿ ಇದರ ಒಂದು ಫೌಂಡೇಶನ್ ರೆಡಿ ಇದೆ. ಖಂಡಿತವಾಗಲೂ ಧ್ಯಾನ ಮಂದಿರದ ಅವಶ್ಯಕತೆ ಇದೆ. ಅದೇ ಪ್ರಾರಂಭ, ಅದೇ ಕೊನೆ ಎಲ್ಲರ ಒಂದು ಸ್ಪಿರಿಚುವಲ್ ಜರ್ನಿಗೆ. ನಿಮ್ಗೆ ಎಷ್ಟು ದೀಕ್ಷೆ ಆಗಿದೆ? ಹಾಗೆ ಯಾರ್ಯಾರಿಂದ ದೀಕ್ಷೆ ನೀವು ತಗೊಂಡಿದ್ದೀರಾ ಅಮ್ಮ? ನಮಗೆ ಯಾರ್ಯಾರು ಪ್ರಚೋದನೆ ಮಾಡಿದ್ದಾರೆ, ನಮಗೆ ನಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂದಿರುತ್ತೆ. ನಮ್ಮ ಜೀವನದ ಒಂದು ತಿರುವಲ್ಲಿ ಯಾರು ಆ ಮೊಮೆಂಟಲ್ಲಿ ಇದ್ದರೂ ಅವರೆಲ್ಲ ಗುರುಗಳೇನೆ. ಹಾಗೆ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದಲ್ಲಿ ಒಂದೊಂದು ವಿಷಯಗಳು ನನಗೆ ಗೊತ್ತಾದಾಗ, ಆಳವಾಗಿ ಆ ಸ್ಪಿರಿಚುಯಾಲಿಟಿ ಕಡೆಗೆ ಒಲವು ಬಂದಾಗ ನನಗೆ ಒಂದು ದೀಕ್ಷೆ ಆಯಿತು. ಅದೊಂದು ನಿರ್ಧಾರ ಆಯಿತು, ನಾನು ಮುಂದುವರಿಬೇಕಿದ್ರೊಳಗೆ, ಇದೇ ನನಗೆ ಬೇಕಾಗಿರೋದು, ಇದರಿಂದ ನನಗೆ ಬಿಡುಗಡೆ ಇದೆ, ಅಥವಾ ನನ್ನ ಒಳಗಡೆ ಅಂತಃಶಕ್ತಿ ಏನಿದೆ, ನನ್ನಲ್ಲಿ ಏನೇನು ಟ್ಯಾಲೆಂಟ್ಸ್ ಇದೆ, ನನ್ನಲ್ಲಿ ಏನೇನು ಸ್ಕಿಲ್ ಇದೆ, ನನ್ನ ಪೊಟೆನ್ಷಿಯಲ್ ಏನು, ಅದು ಹೊರಗೆ ಬರೋಕ್ಕೆ ಇದೇ ಸರಿಯಾದ ದಾರಿ. ಯಾಕೆ ಅಂದರೆ ನಾನು ತೆಗೆದುಕೊಂಡಿದ್ದು ಅಲ್ಲಿವರೆಗೂ ತೆಗೆದುಕೊಂಡಿದ್ದು ಒಂದು ರೋಲು ಕೂಡ ಪರಿಪೂರ್ಣವಾಗಿರಲಿಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ
ನಾನು ಪೊಯೆಟ್ ಆಗಲ್ಲ, ಡ್ಯಾನ್ಸರ್ ಆಗಲ್ಲ, ನಾನು ಏನಾಗಲಿ, ಇದಾಗಲ್ಲ ಅದಾಗಲ್ಲ ಅನ್ನೋದ್ರಲ್ಲೇ ಮದುವೆ ಆಯಿತು, 2 ಮಕ್ಕಳು ತಾಯಿ ಆಯಿತು. ಇಷ್ಟೇ ನಾ ಜೀವನ ಅನ್ನೋಷ್ಟರಲ್ಲಿ ಇದು ಸಿಕ್ತಲ್ಲ, ಇದೇ ನನಗೆ ಬೇಕಾಗಿರೋದು. ಇಲ್ಲಿ ನನ್ನ ಒಂದು ಒಳಗೆ ಸೇರಿಕೊಂಡಂಥ ಆಂತರ್ಯದಲ್ಲಿ ಯಾವ್ಯಾವುದು ಹುದುಗಿತ್ತು ಅದೆಲ್ಲ ಹೊರಗಡೆ ಬರೋಕ್ಕೊಂದು ಅವಕಾಶ ಆಯಿತು. ಇದೊಂದು ದೊಡ್ಡ ಫೀಲ್ಡ್, ಇದು ಸ್ಪಿರಿಚುವಲ್ ಫೀಲ್ಡು. ಇಲ್ಲಿ ನಾನು ನನ್ನನ್ನು ಗುರುತಿಸ್ಕೋಬೇಕು, ನಾನು ಏನಾದರೂ ಮಾಡಬೇಕು, ನನ್ನಲ್ಲಿ ಒಂದು ಪರಿವರ್ತನೆ ಆಗಬೇಕು, ಇದು ಬೇರೆಯವ್ರ ಲೈಫಲ್ಲಿ ನನ್ನ ಇಂಪ್ಯಾಕ್ಟ್ ಮಾಡಬೇಕು, ಅವ್ರನ್ನ ಡಿಫ್ರೆನ್ಸ್ ತೊಗೊಂಡು ಬರಬೇಕು, ಪ್ರತಿಯೊಬ್ಬರ ಜೀವನವೂ ಸಂತೋಷ ಆಗಬೇಕು. ನನಗೆ ಅದು ಕಲಿತಾ ಎಷ್ಟು ಖುಷಿಯಾಗಿತ್ತು ಅಂದರೆ, ದಿನನಿತ್ಯದಲ್ಲಿ ಏನೇನು ಪಡ್ಕೊಂಡಿದ್ದೋ ಆ ಖುಷಿ ಎಲ್ಲನೂ ಒಂಥರ ಇನ್ಸಿಗ್ನಿಫಿಕೆಂಟ್ ಅನ್ಸೋಕ್ಕೆ ಶುರುವಾಯಿತು. ಇದು ಬೇಕಾಗಿತ್ತು ನನಗೆ, ಈ ಸಂತೋಷ ಬೇಕಾಗಿತ್ತು ಅಂತ. ಅದು ಎಲ್ರಿಗೂ ಸಿಕ್ಕಲಿ ಅನ್ನೋದು ಸಂಕಲ್ಪ ಆಯಿತು. ಅದರಿಂದ ಪ್ರತಿ ಸತಿ ಜೀವನದಲ್ಲಿ ಒಂದು ತಿರುವು, ನನಗೇನೋ ಒಂದು ಗೊತ್ತಾದಾಗ ಒಂದೊಂದು ದೀಕ್ಷೆ. ಒಂದು ಸತಿ ನನಗಿದ್ದಕ್ಕಿದ್ದಂಗೆ ಮಂತ್ರ ಕೊಟ್ಟವರು ಕೊಟ್ಟಾಗ ಒಂದು ದೀಕ್ಷೆ, ಅದನ್ನು ಕೇಳಿಸ್ಕೊಂಡು ಜಪ ಮಾಡಿದ್ದು ಒಂದು ದೀಕ್ಷೆ ಆ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದಲ್ಲಿ. ಆಮೇಲೆ ನಾನು ಅಪೇಕ್ಷೆನೇ ಪಟ್ಟಿರಲಿಲ್ಲ, ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಒಂದು ಗುರುಪೂರ್ಣಿಮೆ ದಿನ ನನಗೆ ಒಂದು ಮಂತ್ರ ಕೇಳಿಸ್ದಾಗ ನಾನು ಕಂಡುಬಿಟ್ಟಾಗ ಶ್ರೀಧರ ಸ್ವಾಮಿಗಳ ಒಂದು ಭಾವಚಿತ್ರ ನೋಡಿದೆ. ಆವಾಗ ಅಂದ್ಕೊಂಡೆ, ಇವರೇ ನನಗೆ ಮಾನಸ ಗುರು ಅಂತ. ಆ ದೀಕ್ಷೆ ಇವತ್ತೂ ಅದು ಕೆಲಸ ಮಾಡ್ತಾಯಿದೆ. ಅದು ಮೊದಲನೇ ದೀಕ್ಷೆ ನನ್ನನ್ನು ಒಳಗೆ ಹೋಗೋ ಹಾಗೆ ಮಾಡ್ತು, ಈ ದೀಕ್ಷೆ ನನ್ನನ್ನು ಆಳ್ವಾಗಿ ಹೋಗೋ ಹಾಗೆ ಮಾಡ್ತು. ಈ ಮಂತ್ರ ಕೇಳಿಸಿದಾಗೆಲ್ಲ ನನಗೆ ಒಂದು ಬೆಳಕು ಕಾಣಿಸುತ್ತೆ, ಅಥವಾ ನನಗೊಂದು ಸಂದೇಶ ಬರುತ್ತೆ, ಮೆಸೇಜ್ ಬರುತ್ತೆ, ನನಗೆ ಹೇಗೆ ಹೋಗಬೇಕು ಅಂತ ಡೈರೆಕ್ಷನ್ ಸಿಗುತ್ತೆ. ಅದೇ ನನ್ನ ಅಂತರ್ಯಾಮಿ ಗುರು ಅಂತ ಸ್ವೀಕಾರ ಮಾಡಿದ್ದೀನಿ. ಈ ದೀಕ್ಷೆ ಆದಮೇಲೆ ಇನ್ನೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ. ದೀಕ್ಷೆ ಪ್ರತಿ ಕ್ಷಣದಲ್ಲೂ ಬೇರೆ ಬೇರೆ ರೂಪದಲ್ಲಿ ಅದೇ ಶಕ್ತಿನೇ ನನಗೆ ಕಾಣಿಸ್ತಾ ಇದೆ. ನಾನು ಎಲ್ಲಿ ಹೋದರೂ ಯಾವ ಶಂಕರಾಚಾರ್ಯ ಜ್ಞಾಪಿಸ್ಕೊಳ್ಳಿ, ನಾನು ಸಾಕ್ಷಾತ್ ಶಿವನನ್ನೇ ಜ್ಞಾಪಿಸ್ಕೊಳ್ಳಿ, ನನಗೆ ಈ ಗುರುವಿನ ಮೂಲಕನೇ ಅದು ಸಿಗ್ತಾ ಇರೋದ್ರಿಂದ ನನಗೆ ಬ್ರಿಡ್ಜ್ ಥರ ನನಗೆ ಶ್ರೀಧರ ಅನ್ನೋ ಹೆಸರು ಅಪ್ಯಾಯಮಾನವಾಗಿ ನಾನು ಅದನ್ನು ತಗೊಂಡಿದ್ದೀನಿ. ಅದು ಆ ಲೈನ್ ಹೇಳ್ಕೊಳ್ತೀನಿ, ಇದು ಎಲ್ಲ ಆಂತರ್ಯದಲ್ಲಿರುವ ಅಮೃತ ಏನು, ಅದೇ ಶ್ರೀಧರ. ಅದಕ್ಕೆ ಹೇಳೋದು ನಾನು, ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ. ಯಾರು ಸ್ವಾನಂದದಲ್ಲಿ ತೃಪ್ತಿಯಿಂದ ಇರ್ತಾರೋ, ಆ ನಿಧಿಯನ್ನು ಇಟ್ಕೊಂಡಿದ್ದಾರೋ, ಆಸ್ತಿನ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಶ್ರೀಧರರೇ. ನನಗೆ ಎಲ್ಲ ಗುರುಗಳಲ್ಲೂ ಆ ಶ್ರೀಧರನನ್ನೇ ನೋಡ್ತೀನಿ ನಾನು. ಆ ಶ್ರೀಧರ ಅಂದರೆ ಆ ಒಂದು ಅಮೃತವನ್ನು ಇಟ್ಕೊಂಡಿರೋ, ಆ ನಿಧಿಯನ್ನು ಇಟ್ಕೊಂಡು, ಸ್ವಾನಂದದ ನಿಧಿ, ಪರಮಾನಂದದ ನಿಧಿಯನ್ನು. ಅದರಿಂದ ನನಗೆ ಸದಾಕಾಲ ಇದು ಕಾಪಾಡುತ್ತೆ, ಜನ್ಮಕ್ಕೂ ಕಾಪಾಡುತ್ತೆ ಅಂತ ಇದನ್ನು ತಗೊಂಡಿದ್ದೀನಿ. ಈ ಪ್ರತಿ ಘಳಿಗೆನೂ ದೀಕ್ಷೆನೇ. ಅದಿದ್ದಾಗ ಪ್ರತಿಯೊಂದು ಗುಟುಕು ಜ್ಞಾನವೂ ದೀಕ್ಷೆನೇ. ಪ್ರತಿಯೊಂದು ದಿನವೂ ಕೂಡ ಎವ್ರಿ ಡೇ ಈಸ್ ಎ ನ್ಯೂ ಡೇ, ನ್ಯೂ ಡೈಮೆನ್ಷನ್, ನ್ಯೂ ಸ್ಟೆಪ್, ನ್ಯೂ ಲೈಟ್, ನ್ಯೂ ಲೈಫ್. ಅದರಿಂದ ದೀಕ್ಷೆ ನಡೀತಾನೇ ಇದೆ. ಕಂಟಿನ್ಯೂಸ್ ಆಗಿ ದೀಕ್ಷೆ ಆಗ್ತಾಯಿದೆ, ಕಂಟಿನ್ಯೂಸ್ ಆಗಿ ಜನ್ಮ ಆಗ್ತಾಯಿದೆ. ಎಷ್ಟು ಪ್ರತಿ ಸತಿ ಹುಡ್ತೀನಿ, ಪ್ರತಿ ಕ್ಷಣ ಬೆಳಿತೀನಿ, ಪ್ರತಿ ಕ್ಷಣ ಸಾಯ್ತೀನಿ ಅಂತಾರಲ್ಲ, ಹಾಗಾಗ್ತಾ ಇರುವಾಗ ಎಷ್ಟು ಸರಿ ಎಣ್ಸೋಕ್ಕಾಗಲ್ಲ ದೀಕ್ಷೆ ಎಷ್ಟು ಸಿಕ್ಕಿದೆ ಅಂತ. ಇನ್ನೆಷ್ಟು ಸಿಗುತ್ತೋ ಗೊತ್ತಿಲ್ಲ. ಅಮ್ಮ, ಶ್ರೀ ಕರುಣಾಕ್ಷಿ ಪಾದದ್ವಯ, ಶ್ರೀ ಮಹಾಮೇರು ಯಂತ್ರ ಆಗಿರ್ಬೋದು, ಅಥವಾ ನವಾವರಣದ ನವಯೋಗಿನಿ ಪಾದ ಆಗಿರ್ಬೋದು, ಮತ್ತೆ ನಿಮಗೆ ಕೈಲಾಸದಲ್ಲಿ ದೊರೆತಂತಹ ಶಿಲೆಯ ಪಾದ ಆಗಿರ್ಬೋದು, ಇವುಗಳಿಗೆ ಏನಾದರೂ ಒಂದಕ್ಕೊಂದು ಸಂಬಂಧ ಇದೆಯಾ ಅಮ್ಮ? ಕರುಣೆ ತಾಯಿಯ ಸೂಕ್ಷ್ಮ ಸ್ವರೂಪ. ಆ ಮೊಮೆಂಟಲ್ಲಿ ಇಲ್ಲಿ ನನಗೆ ಬೇಕಾಗಿದ್ದೇ ಆ ಭೂದೇವಿಯ ಕರುಣೆ. ಆ ಭೂದೇವಿ ಕರುಣಾಕ್ಷಿ, ನಿನ್ನ ಕಣ್ಣ ನೋಟ ನನ್ನ ಮೇಲೆ ಇರಲಿ ಅಂತ ಕೆಲಸ ಶುರು ಮಾಡಿದ್ದು. ನನಗೆ ಆಕಾರಕ್ಕಿಂತ ದೇವಿಯ ಶಕ್ತಿ, ಅವಳ ಮಹಿಮೆ, ಅವಳ ಗುಣ, ಇದನ್ನೆಲ್ಲ ನನಗೆ ಎಂಜಾಯ್ ಮಾಡೋದು ಜಾಸ್ತಿ, ಎಮೋಷನಲ್ ಆಗಿ. ಕಣ್ಮುಚ್ಕೊಂಡ್ಬಿಟ್ರೆ ನನಗೆ ಎಲ್ಲ ಅನುಭವಗಳಲ್ಲಿ ನನಗೆ ನೋಡೋಕ್ಕಿಷ್ಟ. ನಿರಾಕಾರವಾಗಿರುವಂತಹ ಆ ದೇವಿಯನ್ನು ನಾವು ಪಾದ ಮಾತ್ರ ನೋಡ್ತಾ ಇದ್ದರೆ ಸಾಕು, ಇಡೀ ಬ್ರಹ್ಮಾಂಡ ಕಾಣಿಸುತ್ತೆ. ಅದಕ್ಕೆ ಪಾದದ್ವಯಕ್ಕೆ ಇರುವಂತಹ ಎಲ್ಲ ಶ್ಲೋಕಗಳು, ಸೌಂದರ್ಯ ಲಹರಿನಲ್ಲಿ ಎಷ್ಟೊಂದು ಶ್ಲೋಕಗಳಿದೆ. ದೇವಿಯ ವಿಶ್ವರೂಪ ಕಾಣಿಸುತ್ತೆ. ದೇವಿಯನ್ನು ಮ್ಯಾಗ್ನಾನಿಮಿಟಿ, ದೊಡ್ಡ
ದೊಡ್ಡದಾಗಿ ನಮ್ಗೆ ಇಷ್ಟ ಬಂದಷ್ಟು ದೊಡ್ಡದಾಗಿ ನಾವು ಕಲ್ಪಿಸ್ಕೊಳ್ಬಹುದು. ಬ್ರಹ್ಮಾಂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ. ಅದರಿಂದ ಯಾರೇ ಬರಲಿ ಅವರು ಯಾವ ದೇವರನ್ನ ಬೇಕಾದರೂ ಈ ಪಾದದ ಮೇಲೆ ಅವರು ಕಲ್ಪಿಸ್ಕೊಳ್ಬೋದು, ಊಹಿಸ್ಕೊಳ್ಬೋದು, ಚಿತ್ರಿಸ್ಕೊಳ್ಬೋದು, ಧ್ಯಾನ ಮಾಡ್ಬೋದು. ಇದು ನಿರಾಕಾರದಲ್ಲಿ ಆದಿಶಕ್ತಿ ಪಾದ, ಇದು ಕರುಣಾಕ್ಷಿ ಪಾದ. ಈ ಪಾದದ್ವಯಗಳು ಭೂದೇವಿ ಆದ್ದರಿಂದ ಆ ಪೆಡೆಸ್ಟಲ್ ಆ ರೀತಿ ಸೃಷ್ಟಿಯಾಗಿದೆ. ಇಲ್ಲಿ ಇದು ಮೂಲ ಜಾಗ ಈ ದೇವಸ್ಥಾನದಲ್ಲಿ. ಇದು ಭೂಪುರದ ಮಧ್ಯದಲ್ಲಿದೆ, 4 ಬಾಗಿಲಿದೆ, ಒಂದು ವಿಶೇಷವಾದ ಕಳೆ ಕೊಟ್ಟಿದೆ ಅದಕ್ಕೆ. ಹಾಗೆ ಶ್ರೀಯಂತ್ರ, ಮೇರು ಯಂತ್ರದಲ್ಲಿ ಒಂದೊಂದು ದಳದಲ್ಲೂ ದೇವಿ ಪಾದ ಇದೆ. ಒಂದೊಂದು ಯೋಗಿನಿ ದೇವತೆಯನ್ನು ಪೂಜೆ ಮಾಡಬೇಕಾದ್ರೆ ಸಪ್ರೇಟಾಗಿ ಅವಳು ನಡ್ಕೊಂಡು ಬರ್ತಾಳೆ ಅನಿಸುತ್ತೆ, ಒಂದೊಂದು ಹೆಜ್ಜೆ ಇಡ್ತಾಳೆ ಅನಿಸುತ್ತೆ. ಹಾಗೆ ಪೂಜೆ ಹೋಗುತ್ತೆ. ಪ್ರಥಮಾವರಣದಿಂದ ಏರಿ ದ್ವಿತೀಯ, ತೃತೀಯ ಆ ಬಿಂದು ಸ್ವರೂಪದಲ್ಲಿ ಬಂದು ಶಿವನಲ್ಲಿ ಐಕ್ಯವಾಗ್ತಾಳೆ ನಿರಾಕಾರದಲ್ಲಿ. ಅದರಿಂದ ಮೇರುನ ಮೇಲಿರೋ ಪಾದಗಳು ಒಂದು ಸಿಗ್ನಿಫಿಕೆನ್ಸ್ ಕೊಡುತ್ತೆ. ಅದು ನಾವು ಶ್ರೀಚಕ್ರ ಪೂಜೆ, ಧ್ಯಾನ, ಉಪಾಸನೆ ಮಾಡುವಾಗ ಈ ಪಾದಕ್ಕೆ ಆವಾಗ ಒಂದು ಮೂಮೆಂಟ್ ಸಿಗುತ್ತೆ. ಈ ಪಾದ ಪೆಡೆಸ್ಟಲ್ ಇಲ್ಲೆಲ್ಲಿರುತ್ತೋ ಅಲ್ಲೇ ಇದೆ, ಸ್ಥಿರವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು. ಈ ಮೇರುನಲ್ಲಿ ಇದು ಪೂಜೆಗೆ ಅರ್ಹವಾದಂತಹ ಮೇರು, ಮಹಾಮೇರುನಲ್ಲಿ ನಾವು ಒಂದೊಂದು ಆವರಣನ ದಾಟಿ ಹೋದಾಗ ಅಲ್ಲೊಂದು ಶಕ್ತಿ ಸಂಚಯವಾಗುವ ಅನುಭವಕ್ಕೆ ಬರುತ್ತೆ. ನಾವು ಹೊರಗಡೆ ಬಂದಾಗ ನವಾವರಣದಲ್ಲಿ ಶ್ರೀಚಕ್ರ ಮೇರುವೆ ನೇಚರ್ನಲ್ಲೇ ನಾವು ಶ್ರೀಚಕ್ರನ ಸ್ಥಾಪನೆ ಮಾಡಿರೋದ್ರಿಂದ ಮೇರುವಿನ ಒಂದು ಭಾಗ ಪ್ರಥಮಾವರಣದಿಂದ ಕಾಣಿಸುತ್ತೆ. ಅಲ್ಲಿ ಪ್ರತಿಯೊಂದು ಆವರಣದಲ್ಲೂ ಯೋಗಿನಿ ದೇವತೆಗಳು ಪಾದ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಹಂಗಿದೆ. ಅದು ಆ ಟೈಮ್ನಲ್ಲಿ ನನಗೆ ಇಡೀ ವಿಶಾಲವಾದ ಈ ಭೂಮಿಯ ಮೇಲಿರುವಂಥ ಈ ಆಕಾಶ, ಈ ಸ್ಪೇಸ್ನಲ್ಲಿ ಆ ದೇವಿ ಏರ್ಕೊಂಡು ಹೋಗಿದ್ದ ಅನುಭವ ಅದು ಅದರಲ್ಲಿ ತೋರಿಸುತ್ತೆ. ನಾನು ಕೈಲಾಸಕ್ಕೆ ಹೋದಾಗ ಆ ಅನುಭವದಲ್ಲಿ ನನಗೆ ಫಸ್ಟು ನೋಡಿದ ತಕ್ಷಣ 2 ಪಾದ ಕಾಣಿಸ್ತು. ಅದು ನನ್ನ ಪೂಜೆಗೆ ಇಟ್ಕೊಂಡಿದ್ದೀನಿ. ಎಲ್ಲ ಪಾದವೂ ಅವಳದೇನೆ, ಆದರೆ ನಾನು ಏನೇನು ಮಾಡ್ತೀನೋ ಅಲ್ಲೆಲ್ಲ ಒಂದೊಂದು ಪಾದ ಇರಬೇಕು. ಅದು ಆ ರೀತಿ ಸೃಷ್ಟಿಯಾಗಿದೆ.